ಅಯ್ಯೋ ಸರಜಿ ನೀನು ಯಾಕೆ ಬಂದೆ ಇಲ್ಲಿಗೆ? ನಾನು ಹೇಳಿರ್ಲಿಲ್ವೇನೆ ಸುಮ್ಮನೆ ಗಲಾಟೆಗಳು ಮಾಡ್ಕೋಬೇಡ್ರಿ. ಹಾಂ ಸುಮ್ಕೆನಿ ಯಾಕೆ ತೊಂದರೆ? ಹಾಂ ನಾನೆಲ್ಲ ಮಾತಾಡ್ತೀನಿ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಮಗಳನ್ನೂ ಹಂಗೆ ಪಾರಕ್ಕನ್ನ ಮಗನೂ ಹೆಂಗೋ ಕರೆಸ್ತೀನಿ. ನೀನು ಸುಮ್ಕಿರ್ರೆ ಜಗಳ ಮಾಡ್ಕೋಬೇಡಿ. ಊರು ತುಂಬನೂ ಬಂದು ನಕ್ಕೊಂಡು ನೋಡ್ತಾರೆ. ಇದೆಲ್ಲ ನಮಗೆ ಬೇಕೇನೆ. ಹೇಳು ನಾನು ಒಂದು ಕಿತ ಹೇಳೋದು ನಿಂಗೆ. ಸುಮ್ಕೆಣಿಯ ಹೋಗು, ಇವಾಗ ಜಗಳ ಪಗಳೆಲ್ಲ ಮಾಡ್ಕೊಳ್ಳೋದು ಬ್ಯಾಡ್ವೇ? ಏಯ್ ಮುಚ್ಚೆ ಬಾಯಿನ, ನಿನ್ನ ಮಗಳೇನೋ ಓಡೋಗ್ಬಿಟ್ಟಿದ್ರೆ ಅವಾಗ ಗೊತ್ತಾಗದು ನಿನಗೆ. ನನ್ನ ಮಗಳಲ್ವ ಓಡಾಗಿರೋದು, ಅದಕ್ಕೆ ನಿನ್ಗೆ ಆಟ ಆಗೋಗ್ಬಿಟ್ಟೈತೆ. ನನಗೆ ಗೊತ್ತು ಯಾವಳು ಓಡ್ಕೊಳ್ಸವಳೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಈ ಪಾರಿ ನಿನಗೆ ಓಡ್ಕೊಳ್ಸ್ಬಿಟ್ರದು. ನೀನು ಬಾಯಿ ಮುಚ್ಕೊಂಡು ಸೈಡಿಗೆ ಬಂದ್ಬಿಡು ಪದಿ. ನೀನು ಮದ್ಯಕ್ಕೆ ಪಾರಕ್ಕನ ಪರ ಮಾತಾಡಕ್ಕೆ ಬರ್ಬೇಡ ನೀನು. ನನಗೆ ಗೊತ್ತು ನೀನು ಸುಮ್ಕೇನಿಯ ಬಾ. ನಮ್ಮ ಅಣ್ಣನ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಸಾರೋಜಿನಿ ಎಲ್ಲ ಬುದ್ದಾಯಿಸ್ಕೊಬಿಡ್ತೀನಿ. ಸುಮ್ಕಿ ಕಡೆಗೆ ಬಾ, ಮನೆಯಾಳಿಗೆ ಮಾಡ್ತೀನಿ. ಪಾರಿ ಲೇ ಪಾರಿ, ಮನೆಯಾಳಿ ಬಾರೇ ಬಾ. ಎಲ್ಲನೂ ಮಾಡೋ ಗಂಟ ಮಾಡ್ಬಿಟ್ಟು ಆರಾಮಾಗಿ ಒಳಗಡೆ ಮನೆ ಕಂಡಿದ್ಯಲ್ಲ ಬಾ. ನನಗೆ ಗೊತ್ತು ಬಾ, ನನಗೆ ಹಂಗ ಒಬ್ಳೆ ಮಗಳಿರೋದು. ಒಬ್ಳೆ ಮಗಳು ನೀನು ತಲೆ ಕೆಡಿಸ್ಬಿಟ್ಟು ಕಳಿಸ್ಬಿಟ್ರೆ ಒಬ್ಳೆ ಮಗಳದು ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ನೀನು ಪಿಲಾನಲ್ವೇನೆ. ನನಗೆ ಗೊತ್ತು, ಬಾರೇ ಬಾ ಬಾ. ಅಯ್ಯೋ ಸರೋಜಿ, ಯಾವಳೆ ಓಡ್ ಕಳ್ಸಿರೋದು? ಯಾವಳಿಗೆ ಬಂದು ಹೇಳ್ತಿದ್ಯಾ ಓಡ್ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು? ಮನೆಯಾಳಿ ಬಂದ್ಬಿಟ್ಟು ನನಗೆ ಹೇಳ್ತಿದ್ದೀನಿ ಓಡ್ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು. ಯಾರು ಹೇಳಿದ್ದು ಓಡ್ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು? ಇನ್ನೊಂದು ಕಿತ ಏನಾರ ನನ್ನ ಬಗ್ಗೆ ಮಾತಾಡೋಣ ಸುಮ್ಕಿರಕ್ಕಿಲ್ಲ. ನಿನ್ನ ಮಗಳೇನಿಯ ಮನೆಯಾಳಿ ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ನೈಸ್ ಮಾಡ್ಬಿಟ್ಟು ಹೋಗ್ತಾ ಬರ್ತಾ ಬಿಂಗೆ ನೀರಿಗೆ ಅಂತ ಹೇಳ್ಬಿಟ್ಟು ಒಯ್ತಾ ಬಂತ ನುಲ್ಕೊಂಡು ಎಲ್ಲನೂ ನನ್ನ ಮಗನ ತಲೆ ಕೆಡಿಸ್ತಾಳೆ. ನಿನ್ನ ಮಗಳೇನಿಯ ಮನೆಯಾಳಿ ಸರಿ ಇಲ್ಲ. ಈಗ ಬಂದ್ಬಿಟ್ಟು ನನ್ನ ಮಗನ ಮೇಲೆ ಎತ್ತಾಕ್ತೀನಿ. ನಾನೇ ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ. ನೀನು ನಿನ್ನ ಮಗಳು ನಿನ್ನಂಗೆ ಅವಳು ಬಿಡು ಮೊಳ್ಳಿ ಹುಡುಗರ್ನ ಬುಟ್ಟಿಗೆ ಹಾಕೊಳ್ಳೋದ್ರಾಗೆ ಎತ್ತಿದ ಕೈ. ಅದಕ್ಕೆ ನಿನ್ನ ಮಗಳೇನಿಯ ಬೇಕಂತ ನನ್ನ ಮಗನಿಂದ ಓಡೊಂಟೋಗ್ಬಿಟ್ರದು ನೋಡೆ. ನೀನಿರ ಒಂದು ಈಟೇಟ್ ಆಸ್ತಿಗೆ ಆಸೆ ಪಟ್ಬಿಟ್ಟು ನನ್ನ ಮಗನ ನಿನ್ನ ಮಗಳಿಂದ ಕಳಿಸ್ದೋಳಲ್ಲ ನಾನು. ನೋಡು ಇವಳು ನನ್ನ ಸೊಸೆ ಅಪ್ರಂಜಿ ನನ್ನ ತಮ್ಮನ ಮಗಳು ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವಳು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ನೀನು ಇಲ್ಲಿ ಗಂಟ ಕರ್ಸಿರೋದು ನಾನು. ಏನೇ ಎಂದಿದ್ದು ನನ್ನ ಮಗಳ ಬಗ್ಗೆ ನೀನು ಮಾತಾಡ್ತೀಯ ನೀನು? ಏನಕ್ಕ ಜಗಳ? ಏನು ಹಿಂಗೆ ಆಡ್ತಾವ್ರ ಜಗಳವಾ? ಅಲ್ಲಿ ನೋಡಿ ನಮ್ಮ ವಿಷಯ ನನಗೆ ಗೊತ್ತಿರಲಿಲ್ಲ. ಸರಜಿ ಮಗಳನ್ನೂ ಪಾರಕ್ಕನ ಮಗ ಇಬ್ರು ಓಡೊಂಟೋಗ್ಬಿಟ್ಟವ್ರಂತೆ. ಅಯ್ಯೋ ವಿಷಯನೇ ಗೊತ್ತಿರಲಿಲ್ಲ. ಅದಕ್ಕೆ ಸರಜಿ ಹುಡಿಕೊಂಡು ಬಂದ್ಬಿಟ್ಟು ಪಾರಕ್ಕನ ಮನೆ ಮುಂದೆ ಗಲಾಟೆ ಮಾಡ್ತಾವಳೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಗಳನ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಹೌದೇ ನಿಜ ಹೇಳ್ತಿದೆಯೇ? ಅಯ್ಯೋ ದೇವ್ರಣೆಗೂ ನಂಬ್ಕೊಂಡು ನನಗೆ ನಂಬಕಾಯ್ತಿಲ್ಲ. ಒಳ್ಳೆ ಮೊಳ್ಳಿ ಥರ ಇರೋಳು ಇವಾಗ ನೋಡು ಹೆಂಗೆ ಓಡೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಯಾವ್ಯಾವ ಊತದಾಗ ಯಾವ್ಯಾವ ಆವಿತದೋ ನೋಡೋಕ್ಕೆ ಹಾಕಿಲ್ಲ. ಯಮ್ಮ ಅವಳಂತೂ ಹುಡುಗಿ ತಲೆ ತಗಿಸ್ತಾಳೆ ಎತ್ತಾನೆ ಇರಲಿಲ್ಲ. ಇಲ್ಲಿ ನೋಡು ರಾಮಾಸಿವನೇ ಓಡೋಗಿರೋದು. ಊರು ತುಂಬ ಬಿಲಾಲಿ ಸರೋಜಿ ಏನು ಕಮ್ಮಿನೇ. ಊರು ತುಂಬ ಏನು ಬಿಲ್ಡಪ್ ತಗೊಂಡು ಓಡಾಡೋಳು. ಸರಿಯಾಗೇ ಸುಮ್ಕಿರು, ಓಡೋಗಿ ಸರಿಯಾದ ಕೆಲಸ ಮಾಡೋಳಿ. ಅಲ್ಲ ಪಾರಕ್ಕನ ಮಗ ಭಾಳ ಒಳ್ಳೆನಿದ್ದ, ಅವನಿಂದ ಓಡೋಗೋನೆ ಅಂತ ಹೇಳಿದ್ರೆ ನನಗೇನು ನಂಬಕಾಯ್ತಿಲ್ಲ. ಅದು ಹೆಂಗೆ ಓಡೋದ್ರು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನನಗಂತೂ ಲೆಕ್ಕ ಹಾಕು. ಗೊತ್ತಿಲ್ಲದಂಗೆ ರಾತ್ರಿ ಎಲ್ಲ ಓಡೋಂಡೋಗವ್ರೆ ಅನ್ನಿಸ್ತದೆ. ಕಣಕ್ಕೋ ಅತ್ತೆ ಬನ್ನಿ ಅತ್ತೆ, ಈಗ ಯಾಕೆ ಸುಮ್ಕೇನಿಯ? ಮಾವಂಗೆ ಫೋನ್ ಹಾಕಿದಿರಲ್ಲ, ಮಾವ ಬರ್ತದ ಮಂತಕ್ಕೆ. ಬನ್ನಿ ಸುಮ್ಕೇನಿಯ, ಈಚೆ ಕಡೆ ಎಲ್ಲ ಜಗಳ ಮಾಡ್ಕೊಳ್ಳೋದು ಬೇಡ. ಸುಮ್ಕಿರೆ ಮಹಾ, ನಿಂಗೇನು ಗೊತ್ತಾಗಿಲ್ಲ. ಈ ಸರಜಿ ನೋಡಿದ್ರೆ ನನ್ನ ಮಗನ ಮೇಲೆ ಕೆಟ್ಟ ಸುಡಿಸ್ತಾಳೆ. ಇವಳನ್ ಮಗಳೇನು ಕಮ್ಮಿನ ಬಿಲಾಲಿ, ಇವಳನ್ನ ಮೀರಿಸ್ತಾಳೆ ಅವಳಂತೂ. ನನ್ನ ಮಗ ಹೆಂಗಿದ್ದ ಅಂದರೆ ಶ್ರೀರಾಮಚಂದ್ರ ಇದ್ದಂಗಿದ್ದ. ಅಂತನ್ನ ಬುಟ್ಟಿಗೆ ಹಾಕೊಂಡು ಕರ್ಕೊಂಡೋಗಿರೋದು ಇವಳೇನಿಯ. ಈಗ ನಮ್ಮನೆ ಮುಂದಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ರೋಪ್ ಹಾಕ್ತಾವಳೆ. ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಗಿರೋದು ನಿನ್ನ ಮಗನ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನೆ. ನಿನ್ನ ಮಗನ ಬಿಟ್ಬಿಡ್ತೀನಿ ಅನ್ಕೊಬಿಟ್ಟ. ನೋಡ್ತಿರೋ ಕಂಬಿಯಿಂದೆ 1 2 3 4 ಅಂತ ಹೇಳ್ಬಿಟ್ಟು ಜೈಲು ಕಂಬಿ ಅಣಿಸ್ಬೇಕು. ಹಂಗೆ ಮಾಡ್ಬಿಡ್ತೀನಿ. ಹಂಗೆ ಮಾಡೋ ಗಂಟೆ ನಂಗೆ ಸಮಾಧಾನ ಇಲ್ಲ ಬಿಡು. ಹಂಗೆ ಮಾಡೇನಿ ನಾನಂತೂ ಸುಮ್ಮನಾಗೋದು. ಅಲ್ಲಿ ಗಂಟ ಬಿಡೋಕ್ಕಿಲ್ಲ. ನೋಡ್ತಾ ಇರು ಏನು ಮಾಡ್ಬಿಟ್ಟೆ. ನಿನ್ನ ಮಗನೇನೇ ಸರಿ ಇರಲಿಲ್ಲ. ನನ್ನ ಮಗಳು ಹೆಂಗೋ ನಮ್ಮ ಅಣ್ಣ ಮಗನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡು ಪಾರಿನಿಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ಲು. ನೀನು ನೋಡಿದ್ರೆ ನನ್ನ ಆಸ್ತಿ ಹೊಡಿಯೋಕೆ ಇಷ್ಟೆಲ್ಲ ಮಾಡಿದೆಲ್ವಾ? ನೋಡ್ತಿರು ನನ್ನ ಮಗಳನ್ನ ಮುದ್ದು ಕರ್ಕೊಂಬಂದು ನಮ್ಮ ಅಣ್ಣನ ಮಗನ ಜೊತೆ ನೀನು ಮದುವೆ ಮಾಡೋದು. ನೀನು ಅನ್ಕೊಂಡಂಗೆ ನಯ್ಯ ಪೈಸೆ ಆಸ್ತಿ ನಿನಗೆ ಸಿಗಕ್ಕಿಲ್ಲ ಅಂದರೆ ಸಿಗಕ್ಕಿಲ್ಲ. ನೋಡ್ತಾ ಇರು ಮನೆಯಾಳಿ, ನಿನ್ನಂತೂ ಬಿಡಕ್ಕಿಲ್ಲ. ಏನೋ ಫ್ರೆಂಡು ಅಂತ ಮನೆ ಸೇರಿಸಿದಕ್ಕೆ ಉಣ್ಮನ್ಗೆ ಕನ್ನ ಬಗದ್ಬಿಟ್ಟಲ್ಲ. ನೀನು ಕನ್ನ ಬಗದ್ಬಿಟ್ಟಿದ್ಯಾ, ಬಿಡಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನು. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ನಿನ್ನ ಮಗನ ಮೇಲೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಕೇಸ್ ಹಾಕ್ಬಿಡ್ತೀನಿ. ನೋಡ್ತಾ ಇರೇ. ಇವ್ರಿಂಗೆಲ್ಲ ಬೀದಿನಾಗ ಜಗಳ ಆಡಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಕೊನೆಗೂ ಬೀದಿನಾಗ ಜಗಳ ಮಾಡ್ಕೊಂತವ್ರೆ. ಹಂಗೆ ಆಗಬೇಕು ಸದ್ಯ. ಇವರಿಬ್ಬರು ಮಕ್ಕಳನ್ನ ಓಡ್ ಕಳಿಸ್ಬಿಟ್ಟು ಜೀವನದಾಗ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ. ನನಗೂ ನಮ್ಮ ಅತ್ತೆಗೂ ನನ್ನ ಗಂಡಂಗೇನಿಯಾ ತಂದಿಕ್ಬಿಟ್ಟು ತಮಾಷೆ ನೋಡ್ತಾ ಇದ್ರಿ ಅಲ್ವಾ? ನಮ್ಮ ಅತ್ತೆ ಹತ್ರ ನನ್ನಗೇನೇನಿಯಾ ಎಲ್ಲ ಕೆಲಸ ಮಾಡಂಗೆ ಮಾಡಿಸುತ್ತೆ ಅಲ್ವಾ? ಇವಾಗ ನಿಮ್ಮ ಫ್ರೆಂಡ್ಶಿಪ್ಪು ದೂರ ಹಿಂಗೆ ಆಗಬೇಕು. ಹಿಂಗಾಗಲಿ ಅಂತ ತಾನೇ ಕಷ್ಟಪಟ್ಟು 10,000 ರೂಪಾಯಿ ಕೊಟ್ಬಿಟ್ಟು ಓಡ್ ಕಳಿಸಿದ್ದು ನಾನು. 10,000 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಹಾಲು ಕುಡಿದ್ರೆ ಸಂತೋಷ ಆತೈತೆ. ಆನಂದ ಪರಮಾನಂದ. ಅಯ್ಯೋ ಕಿತಾಡಿ ಇನ್ನೂ ಚೆನ್ನಾಗಿ ಕಿತಾಡಿ ಹಾಲು ಕುಡಿದು ಮನಿಕಂತೀನಿ.
ಅಯ್ಯೋ ಲೇ ಪಾರಿ ನೀನು ಮಾಡಿದ್ಯ ತಾನೇ ನಿನ್ನ ಮಗಂಗೆ ಫೋನ ಬತ್ತೀನಿ ಅಂತ ಹೇಳೋಂತಾನೆ ಬತ್ತನ್ ಸುಮ್ಕಿರೆ ಹಿಂಗೆ ಯಾಕ್ರಲ್ಲೇ ಕಿತ್ತಾಡ್ತೀರಾ ಆಗೋದಾಗೋಯ್ತು ಲೇ ಸರೋಜಿ ಅರ್ಥ ಮಾಡ್ಕೊಳ್ರಿ ಇಬ್ರು ಹೆಂಗೋ ಇಬ್ರು ಮಕ್ಕಳು ಇಷ್ಟಪಟ್ಟವ್ರೆ ಏನೋ ಕುಂತು ನಿಂತು ಏನೋ ಒಂದು ಚೂರು ತೀರ್ಮಾನ ಮಾಡ್ಬಿಟ್ಟು ಏನೋ ಒಂದು ಮಾಡಿ ಅದು ಬಿಟ್ಬಿಟ್ಟು ನೀವಿಬ್ರು ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಹೋಗಿರೋದು ಬಂದ್ಬಿಡ್ತದ ನೀನೇ ಹೇಳು ನನ್ನ ಮಾತು ಕೇಳು ಇವಾಗ ಎಲ್ಲ ಜಗಳ ಪಗಳೆಲ್ಲ ಬೇಡ ನನ್ನ ಮಾತು ಕೇಳಿ ಸುಮ್ಕಾಗ್ರಿ ಮಾತಾಡಂದ್ಬಿಟ್ರೆ ಊರು ಜನ ಎಲ್ಲ ನೋಡ್ತಾವ್ರ ಕಂಡ್ರಲ್ಲೇ ನಿಮ್ಮ ಮನೆ ಮರುವುದಿ ನೀವೇ ಕಳ್ಕೊಂತ ಇದ್ದೀರಾ ನಿಮ್ಮ ಮಕ್ಳಿ ಪ್ರೋಡಾಗೋರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರ್ಲಿವೇನೋ ಇವಾಗ ನಿಮ್ಮಿಂದ ನೀನಿಯ ಊರಿಗೆ ಟಾಮ್ ಹೊಡ್ದಂಗೆ ಆಯ್ತೈತೆ ನೋಡಿ ಅಪ್ಸರ ಅವರು ಇವರು ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾವ್ರೆ ನಿಮ್ಮ ಮನೆ ಮರುವುದಿ ನೀವೇ ಯಾಕೆ ಕಳ್ಕೊತೀರಾ ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ ಬಿಡು ಏಳಿ ನನಗೆ ನೀವು ಸಾಕಾಗೋಯ್ತದೆ ನನ್ನ ಮಾತು ಕೇಳ್ರಿ ನಾನೇನು ಹೋಗ್ಬಿಟ್ಟು ಇವ್ರ ಮನೆ ಮುಂದೆ ಜಗಳ ಮಾಡ್ತಿಲ್ಲ ಕಂಡ್ಲೆ ಇವಳೇನೇ ಬಂದ್ಬಿಟ್ಟು ಸರಜಿ ನಮ್ಮ ಮನೆ ಮುಂದೆ ಜಗಳ ಮಾಡ್ತಾ ಇರೋದು ಏನಿ ಅಮ್ಮ ಇಡ್ರು ಸಿಕ್ಬಿಟ್ಟವಳು ಮಗಳು ಕೊಟ್ಟು ಆಸ್ತಿ ನನಗೆ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಟ್ಟವಳೆ ಇವಳೇ ಮಗಳೇನಿಯ ಮೂರು ಬಿಟ್ಟು ನಿಂತ್ಕೊಂಡಿದ್ದು ಮಗಳೇನಿಯ ಇವಳು ಮಗಳು ಓಡೋಗಿರೋದಕ್ಕೆ ಬಂದ್ಬಿಟ್ಟು ಇವಾಗ ನನಗೆ ಹೇಳ್ತಿರೋದು ನೋಡು ನನ್ನ ಮಗ ಹೆಂಗಿದ್ದ ಅಂತ ನಂಗೆ ಸಂದ ಗೊತ್ತು ಇಡೀ ಕಾಲೇಜ್ ಏನಿಯ ಟಾಪರ್ ನನ್ನ ಮಗ ಅಂತ ಟಾಪರ್ನ ಲೋಪರ್ ಮಾಡಿ ಕರ್ಕೊಂಡೋದಳು ಇವಳು ಮಗಳೇನಿಯ ಅಯ್ಯಪ್ಪ ಏ ಮನೆಯಲ್ಲಿ ಸರಜಿ ನನ್ನೇ ಹೊಡಿತೀನಿ ನನಗೆ ನೋಡಿಯಕ್ ಬರಲ್ಲ ಅನ್ಕಂಡೇನೆ ಅಯ್ಯೋಲೇ ಬುಡೆ ಸರಜಿ ಅತ್ತೆ ಬುಡಿ ಅತ್ತೆ ಸುಮ್ಕೆನೇನಿಯಾ ನನ್ನ ನೋಡ್ದೋಳು ನಾನು ಸುಮ್ಕೆ ಬಿಟ್ಬಿಡ್ತೀನೇನೆ ಅಯ್ಯೋ ನನ್ನೇ ಹಿಡ್ಕೊಂಡು ಹೊಡಿತೀನಿ ಬಿಟ್ಬಿಡ್ತೀನಿ ಅಂತ ಅನ್ಕಂಡ ನಿನ್ನ ಲೇ ಮಹಾ ಹಿಡ್ಕಳೆ ನಿಮ್ಮ ಅತ್ತೆನ ಲೇ ಸರಜಿ ಹಿಂದಕ್ಕೆ ಬರ ಕಿತ್ತಾಡೋದಿರ್ರಿ ಯಾಕೆ ಕಿತ್ತಾಡ್ತೀರಾ ಅತ್ತೆ ಬನ್ನಿ ಮಾವ ವಾಪಸ್ ಬರ್ತಾರೆ ಬನ್ನಿ ಅಯ್ಯೋ ಇಷ್ಟೇನ ಜಗಳಾಡೋದು ಇನ್ನೂ ಜೋರಾಗಿ ಜುಟ್ಟು ಹಿಡ್ಕೊಂಡು ಜಗಳ ಮಾಡಿದ್ರಿ ಇನ್ನೂ ಎಷ್ಟು ಚೆನ್ನಾಗಿರೋದು ಅಯ್ಯೋ ಇನ್ನೊಂದು ಚೂರು ಜೋರಾಗಿ ಜಗಳ ಆಡಬೇಕಿತ್ತು ಜಗಳ ಆಡಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತದೆ ಅತ್ತೆ ಬನ್ನಿ ಅತ್ತೆ ಏಯ್ ಮನ್ಯಾಳಿ ನೀನು ಬಿಡಕ್ಕಿಲ್ಲ ನೋಡ್ತಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀನೇ ನನ್ನ ಮಗಳನ್ನ ಕಿಟ್ಟ ಮಾಡ್ಕೊಂಡು ಹೋಗಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದು ನನ್ನ ಮಗಳನ್ನ ವಾಪಸ್ ಕರ್ಸ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಸರೋಜಿನೇ ಅಲ್ಲ ಪೊಲೀಸ್ ಸ್ಟೇಷನಾಗ ಐತೆ ಕಂಡ ನಿಂಗೆ ಪೊಲೀಸ್ ಸ್ಟೇಷನಾಗ ನೋಡ್ಕೊಂತೀನಿ ಅಲ್ಲಿ ಗಂಟ ನೋಡ್ತಿರು ನೀನೇ ತಪ್ಪು ಮಾಡಿಬಿಟ್ಟು ನನ್ನ ಮೇಲೆ ನೀ ಕೈ ಮಾಡ್ತೀಯ ಅಂತ ಹೇಳಿದ್ರೆ ನಾನೇನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ ಬಿಡೋಕ್ಕಿಲ್ಲ ಅಂದರೆ ಬಿಡೋಕ್ಕಿಲ್ಲ ನೋಡ್ತಿರೋ ಪೊಲೀಸ್ ಸ್ಟೇಷನ್ ನಿನ್ನ ಮಗ ಇಬ್ರು ಕಂಬಿ ಎಣಿಸ್ಬೇಕು ಹಂಗೆ ಮಾಡ್ತೀನಿ ಏನೋ ನೀನು ಒಬ್ಬಳೇ ನೀನು ಕಂಪ್ಲೇಂಟ್ ಕೊಡೋದು ನನಗೇನು ಕಂಪ್ಲೇಂಟ್ ಕೊಡಕ್ಕೆ ಬರೋಕ್ಕಿಲ್ವೋ ಇಲ್ಲ ನಿಮ್ಮ ಅಪ್ಪನ ಮನೆ ಕಂಪ್ಲೇಂಟ್ ಇನ್ನೊಬ್ಳು ತಗೊಳಕ್ಕೆ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ಇರು ಯಾರು ಓಡ್ ಕಳ್ಸೋರೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಗೊತ್ತಾಯ್ತದೆ ನಾನ ಅಂತ ಹೇಳ್ಬಿಟ್ಟು ತೀರ್ಮಾನ ಆಗೇ ಬಿಡ್ಲಿ ಯಾರು ಓಡ್ ಕಳ್ಸೋರೋ ಅವ್ರಿಗೆ ಐತೆ ಮಾರಮ್ಮನಬ್ಬ ನೀನು ನನ್ನ ಮೇಲೆ ಹೇಳ್ತಿದ್ಯಲ್ವಾ ನಾನು ಹಂಗೆ ನಿನ್ನ ಮೇಲೆ ಹೇಳ್ತಾ ಇದ್ದೀನಿ ನೀನೇ ನನ್ನ ಮಗ ಫಸ್ಟ್ ಕ್ಲಾಸಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು ನೀನೇ ಓಡ್ ಕಳ್ಸಿದ್ದೀನೋ ಯಾರಿಗೆ ಗೊತ್ತು ನಾನು ಹೋಗ್ಬಿಟ್ಟು ಕಂಪ್ಲೇಂಟಾ ಹಂಗೇನೇ ಕೊಟ್ಬಿಟ್ಟು ಬರ್ತೀನಿ ಲೇ ಮಹಾ ನಡಿಗೆ ಹೋಗ್ಬಿಟ್ಟು ಈ ಮನೆಯೋಳಿ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಹೋಗು ಕೊಡೋಗು ಬ್ಯಾಡ ಅಂದ್ರೆ ಯಾರು ನಾನು ಕೊಡ್ತೀನಿ ಲೇ ಮಹಾ ನಡಿಗೆ ಇವಳೇನು ಒಬ್ಳೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದು ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಲೇ ಪಾರಿ ಬ್ಯಾಡ ಕಣ್ಲೇ ಇವ್ರು ಏನ್ ಮಾಡ್ತಾವ್ರೆ ಸರಿ ಬನ್ನಿ ಅತ್ತೆ ಅಯ್ಯೋ ನಾನು ಬಂದೆ ಇರ್ರೇ ಅಮ್ಮ ನಾನು ಬರ್ತೀನಿ ಅಯ್ಯೋ ಈ ಅಪ್ಸರ ಆಂಟಿ ನಾನು ಕಾಚ್ ಕೊಡ್ತೀನಿ ಅಂತ ಹೇಳಿತ್ತಲ್ಲ ಕಾಚೆ ಕೊಡ್ಲಿಲ್ವಲ್ಲ ಇನ್ನೂ ಅಚ್ಚು ಇಬ್ರಿಗೂ ಕೊಟ್ಬಿಟ್ಟು ಅಕ್ಕಂಗೂ ಅಣ್ಣಂಗೂ ನಾನು ಕೊಡ್ಲೇ ಇಲ್ಲ ಯಾಮಾರಿಸ್ಬಿಡ್ತು ಕೇಳೋಣ ಆಮೇಕಿಂದ ಕೇಳೋಣ ನಮ್ಮಮ್ಮ ಇವಾಗ ಹೋಯ್ತೈತೆ ನಮ್ಮ ಅಮ್ಮನ ಹತ್ರ ಕೊಡೋಗ್ಬಿಡ್ಬೇಕು ಆಹಾ ಸರಿಯಾಗಾಯ್ತು ಹಿಂಗೆ ಆಗ್ಬೇಕಿತ್ತು ಸರಿಯಾಗಾಯ್ತು ಬಿಡು ಯಪ್ಪ ನೋಡ್ದೇನ್ರಕ್ಕ ಎಲ್ಲಿಗೆ ಬಂತೀವ್ರು ಬಾಳು ಅಂತ ಹೇಳ್ಬಿಟ್ಟು ರಾಮ ಶಿವ ನೋಡ್ದೇನ್ರಕ್ಕ ಅಯ್ಯಪ್ಪ ಮೂರು ಬಿಟ್ಬಿಟ್ಟು ನಿಂತ ಹೋಗ್ಬಿಡು ಅವ್ರಂತುಂಡ್ರಿ ಮದುವೆ ಮಾಡ್ಕೊಳೋದು ಮುಖ್ಯ ಅಲ್ಲ ಕಣಕ್ಕ ಸಂಸಾರ ಮಾಡೋದು ಮುಖ್ಯ ಆಮೇಕಿಂದ ಗೊತ್ತಾಯ್ತದ ನೋಡ್ತಿರು ಅದೇಳು